ನೀವು ಕೇಳ್ತಾ ಇದ್ದೀರಿ, ನಾವು ಸಾರ್ವಜನಿಕವಾಗಿ ಅದನ್ನು ಕೇಳಿದ್ದೀವಿ. ಸಚಿವರಿಲ್ಲ, ನಮ್ದು ಅದು ಖಾಸಗಿತನದಲ್ಲಿ ಖಾಸಂಗದಲ್ಲಿ ಏನು ನಡೀತು, ಅವರೇನೋ ಒಂದು ಮುತ್ತು ಕೊಟ್ಟು, ನಾನೇನೋ ಒಂದು ಮುತ್ತು ಕೊಟ್ಟೆ, ಅವ್ರು 4 ಮುತ್ತು ಕೊಟ್ಟರು ಅಂತ ಹೇಳ್ತಾವ್ರೆ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ರಾಜಕಾರಣ ಎಲ್ಲಿಗೆ ಹೋಗಿದೆ, ಸರ್ಕಾರ ಏನು ಮಾಡ್ತಾ ಇದೆ, ಒಬ್ಬ ಸಚಿವನಿಗೆ ಕಪಾಳ ಮೋಕ್ಷ ಆಯಿತು ಅಂದರೆ ಇದುವರೆಗೆ ಒಂದು ಸುಮೋಟೋ ಕೇಸ್ ಬುಕ್ ಆಗಿಲ್ಲ, ತನಿಖೆ ನಡೆದಿಲ್ಲ. ಏನಾಯಿತು ಅಂದರೆ ಒಬ್ಬ ಸಚಿವನಿಗೆ ರಕ್ಷಣೆ ಇಲ್ಲ. ಅವ್ರು ಹೇಳ್ಕೋಬೋದು 1000 ಕಂಟ್ರೋಲಿಂಗ್ ಡ್ಯಾಮೇಜ್ ಕಂಟ್ರೋಲಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಹೇಳ್ಬೋದು ಅವರು. ಆದರೆ ಅಲ್ಲಿ 100 ಕಣ್ಗಳು ನೋಡಿದ್ದಾವೆ. ಆ ಟೈಮಲ್ಲಿ ಮಾತ್ರ ಯಾಕೆ CCTV ಡಿಲೀಟ್ ಆಗಿದೆ ಅಂತಕ್ಕಂಥ ತನಿಖೆ ಮಾಡಬೇಕಾಗ್ತದೆ. ಎಷ್ಟೋ ಮೊಬೈಲ್ಗಳು ಹೊಡೆದಾಕಿದ್ದಾರೆ. ನಾನು ಮಾಡಿದ್ದು ಸರಿ ಅಂತ ಎಲ್ಲೂ ಸಮರ್ಥಿಸ್ಕೊಳ್ಳೋದಿಲ್ಲ, ನನಗೂ ನೋವಾಗ್ತಾಯಿದೆ. ಯಾಕೆಂದರೆ ಅವರು ನನ್ನ ಕ್ಷೇತ್ರದ ಪ್ರಥಮ ಪ್ರಜೆ, ಈ ಜಿಲ್ಲೆಗೆ ಪ್ರಥಮ ಪ್ರಜೆ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರಿಗೆ ಒಂದು ಕಪಾಳ ಮೋಕ್ಷ ಆದರೆ ಅದು ಇಡೀ ಜಿಲ್ಲೆಗಾದಂಗೆ. ಅವರಿಗೆ ಒಂದು ಕಪಾಳ ಮೋಕ್ಷ ಆದರೆ ಅದು ನನ್ನ ತಾಲೂಕಿನ ಕ್ಷೇತ್ರದ ಅವರ ನಂಬಿ ಕೊಟ್ಟಿರ್ತಕ್ಕಂಥ ಮತದಾರರಿಗಾದಂಗೆ, ಅದು ನನಗೂ ಆದಂಗೆ. ನಾವೇ ಅದು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರಾದರೂ ಕಪಾಳ ಮೋಕ್ಷ ನಾವು ಮಾಡ್ತಾಯಿದ್ರೆ ನನಗೂ ಒಂದು ದಿವಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಹಿಂದೆ ಹಲವಾರು ಘಟನೆಗಳು ಇವರೇ ಮಾಡಿದ್ದಾರೆ, ಅದು ಈಚೆ ಬಂದಿಲ್ಲ. ಈಗ ಯಾರೋ ಒಬ್ಬರು ಹಿಂತಿರುಗಿ ಮಾಡಿದಾರಲ್ಲ, ಅದು ಬಂದಿದೆ. ಪಾಪ ಅವ್ರೇನೀಗ ಅದು ನಮ್ಮ ಖಾಸಗಿ ಕ್ಷಣಗಳು ಅಂತಾರೆ. ಅವ್ರೇನೇನು ಮಾಡಿಕೊಂಡ್ರು ಅದು ನಾನು ಕಣ್ಣಿಂದ ನೋಡಿಲ್ಲ. ಸೊ ನಾನು ಅದಕ್ಕೆ ನೀವು ಕೇಳಿದ್ದಕ್ಕೆ ನಾನು ರಿಯಾಕ್ಟ್ ಮಾಡ್ತಾಯಿದ್ದೀನಿ, ಇಲ್ಲ ನಾನು ರಿಯಾಕ್ಟೇ ಮಾಡೋಕ್ಕೆ ಹೋಗ್ತಾಯಿಲ್ಲ ಅಂಥ ವಿಷಯಗಳಿಗೆ. ಅದು ವರ್ಗಾವಣೆ ದಂಧೆ ವಿಷಯನೋ ಯಾವುದೋ MLC ಚುನಾವಣೆ ವಿಷಯನೋ ನನಗೆ ಗೊತ್ತಿಲ್ಲ. ಅದನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತಾಡ್ತಾರೆ ಹೊರತು ನಾವ್ಯಾರೂ ಇರಲಿಲ್ಲ. ಅಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಹೋದಂಥ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿದೆ, ನಾವು ಕಣ್ಣಿಂದ ಏನು ನೋಡಿಲ್ಲ. ಆದರೆ ಒಬ್ಬ ಸಚಿವರಿಗೆ ಈ ರೀತಿಯ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ಏನು ಸೆಕ್ಯೂರಿಟಿ ಕೊಡ್ತಾರೆ? ಒಂದು ಇನ್ಸಿಡೆಂಟ್ ಆಯಿತು, ಆಗದೇ ಇದ್ದರೆ ಸಂತೋಷ, ನಾವು ಒಪ್ಕೊಳ್ತೀವಿ. ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅದನ್ನೇನು ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ನೈತಿಕತೆ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇವ್ರು ಏನು ರಕ್ಷಣೆ ಕೊಡ್ತಾರೆ ರೀ? ಸರ್ಕಾರ ದಿವಾಳಿ ಆಗೋಗ್ತಾಯಿದೆ. ಯಾರು ನಂಬ್ಕೊಂಡು ಜನಸಾಮಾನ್ಯರು ಇರಬೇಕು. ಇವತ್ತು ನನ್ನ ವಿರೋಧಿನೇ ಇರ್ಬೋದಾತ, ಆದರೆ ನಮ್ಮ ಸಚಿವರು ಅವರು, ನನಗೂ ಸಚಿವರೇ, ನನಗೂ ಶಾಸಕರೇ ಅಲ್ವಾ? ಇದು ಸ್ಪಷ್ಟವಾಗಿ ಹೇಳ್ತೀವಿ, ಇದು ಆಗಬಾರ್ದು. ನಾವು ರಾಜಕಾರಣಿಗಳು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡ್ಕೊಳ್ಳೋದು, ಟೀಕೆ ಟಿಪ್ಪಣಿಗಳದು ಸರ್ವೇ ಸಾಮಾನ್ಯ ಆಗಿರ್ತದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಪದಪುಂಜದಿಂದ ಆಚೆ ಹೋಗಿ ಶಬ್ದಗಳನ್ನ ಉಪಯೋಗಿಸಿರ್ತೀವಿ. ಅದಕ್ಕೇನೋ ಒಂದು ಪರಿಹಾರ. ಆದರೆ ಅಲ್ಲೇ ಅಂತಕ್ಕಂಥದ್ದೇ ನಡೆದರೆ ಸರ್ಕಾರ ಏನು ಮಾಡ್ತಾಯಿದೆ, ಯಾವ ಕಾರಣಕ್ಕಾಯ್ತು? ಪಾಪ ಏನೇ ಅಧಿಕಾರದಲ್ಲಿದ್ದಾರೆ, ಎಲ್ಲ ಕೇಸ್ಗಳು ಮುಚ್ಚಾಕೋಬೋದು. ಅದೇನು ನಮಗೇನು ಬೇಜಾರಿಲ್ಲ, ಮುಚ್ಚಾಕೊಳ್ಳಿ. ಮೇಲೊಬ್ಬ ನೋಡ್ತಾ ಇರ್ತಾನೆ, ಎಲ್ಲ ಕೊಡ ತುಂಬಿದ ಮೇಲೆ ಆಚೆ ಬರ್ತದೆ. ಅದು ನೀವು ಕೇಳಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಅಂದಾನಿಯವರು ಮಾತಾಡ್ತಾರೆ.